ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಶೇರ್ ಮಾರುಕಟ್ಟೆಯಲ್ಲಿ ಕಳೆದ ಸೆಪ್ಟೆಂಬರ್ನಿಂದ ಇಲ್ಲಿಯವರೆಗೆ ಸುಮಾರು 6 ತಿಂಗಳಲ್ಲಿ ನಿರಂತರವಾದಂತಹ ಕುಸಿತ ಸಂಭವಿಸಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪ್ರತಿನಿತ್ಯ ಎನ್ನುವ ಹಾಗೆ ಕುಸಿತಾ ಇದೆ. ಈ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಂತಹ ಹೂಡಿಕೆದಾರರಲ್ಲಿ ಒಂದು ಸಾಮಾನ್ಯವಾದ ಪ್ರಶ್ನೆ ಉಂಟಾಗಿದೆ. ಅನೇಕ ಮಂದಿ ಆಲ್ರೆಡಿ ಈಗಾಗಲೇ ಸಿಪ್ಪನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಹೂಡಿಕೆ ಮಾಡ್ತಾ ಇರುವಂಥ ಪ್ರಶ್ನೆ ಏನಂತಂದರೆ, ಸಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಇದು ಭಾಳ ಗಂಭೀರವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಭಾರತದಲ್ಲಿ ಶೇರ್ ಮಾರುಕಟ್ಟೆಗೆ ಪ್ರತಿ ತಿಂಗಳು ಇವಾಗ 25,000 ಕೋಟಿ ರೂಪಾಯಿಗಷ್ಟು ಹೆಚ್ಚು ಹಣ ಈ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಮಾರುಕಟ್ಟೆಗೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. 25,000 ಕೋಟಿ ರೂಪಾಯಿ ಅಂದರೆ ಸಾಮಾನ್ಯ ಮೊತ್ತ ಅಲ್ಲ. ನಮ್ಮ ಬೆಂಗಳೂರಿನ ಬಜೆಟ್ನ 2 ಪಟ್ಟು ಆಗುವಂಥದ್ದು. ಇಂಥ ಸಂದರ್ಭದಲ್ಲಿ ಹೂಡಿಕೆದಾರರಲ್ಲಿ, ಸಾಮಾನ್ಯವಾಗಿ ರಿಟೇಲ್ ಇನ್ವೆಸ್ಟರ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಸಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋಂಥದ್ದು. ಹಾಗಾದರೆ ಒಂದು ಕಡೆ ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಈ ರೀತಿಯ ಒಂದು ಕುಸಿತ ಸಂಭವಿಸಿದ ನಮಗೆ ಆಲ್ರೆಡಿ ಗೊತ್ತಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಭಾರತ ಸೇರಿದಂತೆ ನಾನಾ ದೇಶಗಳ ವಿರುದ್ಧ ಸಾರಿರುವಂತಹ ಈ ತೆರಿಗೆ ಸಮರ ಅಥವಾ ಟ್ರಂಪ್ ಟಾರಿಫ್ ವಾರ್ ಇದೆ, ಅದರ ಇಂಪ್ಯಾಕ್ಟ್ ಆಗಿರುವಂಥದ್ದು. ಎರಡನೇದಾಗಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ನಿರಂತರವಾಗಿ ಇನ್ವೆಸ್ಟ್ಮೆಂಟನ್ನು ಹಿಂತೆಗೆದುಕೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಹೀಗೆ ಗ್ಲೋಬಲ್ ಅನ್ಸರ್ಟನಿಟಿ ಇರ್ಬೋದು. ಹೀಗೆ ನಾನಾ ಕಾರಣಗಳಿಂದ ಮಾರುಕಟ್ಟೆಯಲ್ಲಿ ಅಲ್ಲೋಲು ಕಲ್ಲೋಲು ಆಗಿರುವಂಥ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಸಿಪ್ಪನ್ನು ಕಂಟಿನ್ಯೂ ಮಾಡಬೇಕೇ ಬೇಡವಿ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡೋಣ. ಇದಕ್ಕಾಗಿ ತಜ್ಞರ ನೆರವು ಏನು, ತಜ್ಞರ ಉತ್ತರ ಏನು ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ನಾಲೆಜ್ ಬೆಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿ. ನಮಸ್ಕಾರ. ಅಂದಾಗೆ ನಾನು ಈಗಾಗಲೇ ಹೇಳಿದ ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಕಳೆದ 6 ತಿಂಗಳಿಂದ ಮಾರ್ಕೆಟಲ್ಲಿ ಒಂದು ಡೌನ್ಫಾಲ್ ಆಗಿರುವಂಥದ್ದು ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸಲ್ಲಿ ಸಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನುವಂಥದ್ದು ಪ್ರಶ್ನೆ. ತಜ್ಞರಾಗಿ ತಾವು ಏನು ಹೇಳ್ತೀರಿ ಇದಕ್ಕೆ ಅಂತ? ಸೊ ನೀವು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮಗೆ. ಫಸ್ಟ್ ಆಫ್ ಆಲ್ ಈ ಟೈಪ್ ಆಫ್ ಮಾರ್ಕೆಟ್ ಇದ್ದಾಗ ನಮಗೆ ಕರೆಸಿ ಇನ್ವೆಸ್ಟರ್ಸ್ಗಳ ಹತ್ರ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ನೀವು ಆಲ್ರೆಡಿ ಹೇಳಿದ್ರಿ ಏನೇನು ರೀಸನ್ಗಿಂದ ಮಾರ್ಕೆಟು ಕರೆಕ್ಷನ್ ಆಗಿದೆ, FI ವಿಡ್ರಾವಲ್ ಆಗಿದೆ, ಹಾಗೆಯೇ ಟ್ರಂಪ್ ತೆರಿಗೆ ವಾರ್ ಅಂತ ನೀವೇನು ಹೆಸರು ಕೊಟ್ರಿ. ಸೊ ಇದೆಲ್ಲ ಆಗ್ತಾ ಇದೆ. ಹಾಗೆಯೇ 26,000 ಕೋಟಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸೊ ಆನ್ ಅ ಲೈಟರ್ ನೋಟ್ ನನಗೆ ಏನು ಕಾಣುತ್ತೆ ಅಂತ ಹೇಳಿದ್ರೆ ಸಿಪ್ ಇನ್ ಡಿಪ್. ಕರೆಕ್ಟ್. ಓಕೆ, ಸಿಪ್ ಇನ್ ಡಿಪ್ ಆಗಿದೆ. ಸೊ ಈ ಡಿಪ್ಪಲ್ಲಿ ಇದ್ದರೆ ಮಾತ್ರ ನೀವು ಅಪ್ ಕಾಣ್ತೀರಾ. ಓಕೆ, ಒಂದು ಪಾಯಿಂಟ್. ಸೆಕೆಂಡು, ರೀಟೇಲ್ ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡಿದ್ರಿ. ರೀಟೇಲ್ ಇನ್ವೆಸ್ಟರ್ಸ್ ತುಂಬ ಜನ ದುಡ್ಡು ಕಳ್ಕೊಂಡು ಅಲ್ಲೋಲ ಕಲ್ಲೋಲ ಆಗಿದ್ದವರು ಯಾರು ಅಂತ ಹೇಳಿದ್ರೆ ಬೇಸಿಕ್ಲಿ ಸಿಪ್ ಬಿಟ್ಟು ಟಿಪ್ ಹಿಂದೆ ಹೊಡೆದವರು. ಓಕೆ, ನಮಗೆ ಟಿಪ್ಸ್ ಬೇಕು, ಯಾವ ಸ್ಟಾಕ್ ಚೆನ್ನಾಗಾಗುತ್ತೆ ಅಂಥೇಳಿ ಯಾರೋ ಕೇಳಿ ಯಾರ್ದೋ ಮಾಡಿದವರು ಅವರ ಪೋರ್ಟ್ಫೋಲಿಯೋ ಅವ್ರಿಗೆ ಈಗ ಆ್ಯಕ್ಚುಲಿ ಏನು ಮಾಡೋದು ಗೊತ್ತಿಲ್ಲ. ಸೊ ಮೆಜಾರಿಟಿ ಆಫ್ ದ ಸಿಪ್ ಇನ್ವೆಸ್ಟರ್ಸ್ ಏನಿದ್ದಾರೆ, SIP ಅಂತ ನಾವೇನು ಹೇಳ್ತೀವಿ ಮಾಡೋರಿದ್ದಾರೆ, ಅವರು ಯಾರು 10-15 ವರ್ಷ ಅಂಥೇಳಿ ಮನಸ್ಸಲ್ಲಿ ಇಟ್ಕೊಂಡೇ ಬಂದಿದ್ದಾರೆ. ಯಾಕಂದರೆ ನಾವು ಈಗ ಅವರಿಗೊಂದು ಒಳ್ಳೆ ಅಡ್ವೈಸರ್ ಅಥವಾ ಡಿಸ್ಟ್ರಿಬ್ಯೂಟರ್ ಇದ್ದಾರಾದರೆ ಅವರೊಟ್ಟಿಗೆ ಯಾರು ತುಂಬ ಕಡಿಮೆ ಜನ ಹೇಳಿರ್ಬೋದು 1 ವರ್ಷಕ್ಕೆ SIP ಮಾಡಿ, 2 ವರ್ಷಕ್ಕೆ ಮಾಡಿ ಅಂತ. ಎಲ್ಲರೂ 10-15 ವರ್ಷ SIP ಮಾಡಿ ಅಂತಲೇ ಹೇಳೋರೇ ಇರೋದು. ಸೊ ಈ ಇಂಥ ಇನ್ವೆಸ್ಟರ್ಸು ಮೆಂಟಲಿ ಅವರು ಸೆಟ್ ಆಗಿದೆ ಆದರೆ, ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಆಗಿದೆ ಆದರೆ ಅವರು 10 ವರ್ಷ 15 ವರ್ಷ ಕಂಟಿನ್ಯೂ ಆಗೇ ಆಗ್ತಾರೆ. ಓಕೆ, ಸೊ ಈ ಕಂಟಿನ್ಯೂಯಿಟಿ ಇರೋದ್ರಿಂದ ನಿಮಗೆ ಆ ರಿಟರ್ನ್ಸ್ ಬರೋದು. ಸೊ ಒಂದು ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಸಿಪ್ಪನ್ನು ಡೆಫಿನೆಟ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಓಕೆ, ಈ ಡಿಪ್ಪಿಂದಲೇ ನಿಮಗೆ ಆ್ಯಕ್ಚುಲಿ ಅಪ್ ಕಾಣುತ್ತೆ. ಓಕೆ, ಮತ್ತು ಟಿಪ್ಪನ್ನು ಸೈಡಿಗಿಡಿ. ಓಕೆ, ಸೊ ಟಿಪ್ ತಗೊಂಡು ಹೋಗಿ ನೀವು ಯಾವುದೋ ಒಂದು ಸ್ಟಾಕ್ ತಗೊಳ್ಳೋದು, ಯಾವಾಗ ಬೈ ಮಾಡಬೇಕು, ಸ್ಟಾಪ್ ಲಾಸ್ ಅಂತ ಒಂದು ವಿಷಯ ಇರುತ್ತೆ. ಸೊ ಇದು ತುಂಬ ಜನ ಇನ್ವೆಸ್ಟರ್ಸಿಗೆ ಗೊತ್ತಿರೋದಿಲ್ಲ. ಸೊ ಅಲ್ಲಿಂದ ಹೊರಗೆ ಬರೋದು ಹೇಗೆ, ಯಾವಾಗ ಹೊರಗೆ ಬರಬೇಕು, ಇದೆಲ್ಲ ಏನೋ ಒಂದು ಆಗುತ್ತೆ ಅಂಥೇಳಿ, ಇನ್ವೆಸ್ಟ್ಮೆಂಟ್ ಆದರೆ ಪ್ರಾಫಿಟ್ ಆಗೇ ಆಗುತ್ತೆ ಅಂಥೇಳಿ ಇನ್ವೆಸ್ಟ್ ಮಾಡಿದವ್ರು ತುಂಬ ಜನ ಇದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದವರು ತುಂಬ ಜನ ಇದ್ದಾರೆ. ಅವ್ರ ಕಂಪ್ನಿ ಗೊತ್ತಿಲ್ಲ, ಕೆಲವರು ಖಾಲಿ 10 ರೂಪಾಯಿ ಶೇರ್ ಸರ್, ಅದು 100 ರೂಪಾಯಿ ಆದರೆ ಆಗುತ್ತೆ, ಚೀಪಲ್ಲಿ ಇದೆಯಲ್ಲ ಅಂತ. ಹೌದು. ಸೊ ಶೇರ್ ಪ್ರೈಸ್ ನೋಡಬಾರ್ದು, ವ್ಯಾಲ್ಯೂ ನೋಡಬೇಕು, ಇಂಥದ್ದೆಲ್ಲ ತುಂಬ ವಿಷಯಗಳಿದ್ದಾವೆ. ಸೊ ಅದಕ್ಕೆ ನಾವು ಯಾವಾಗಲೂ ಹೊಸ ಇನ್ವೆಸ್ಟರ್ಸ್ ಬಂದಾಗ ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಿಗೆ ಹೋಗೋ ಮುಂಚೆ ಅಟ್ಲೀಸ್ಟ್ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಹೇಗೆ ಅಪ್ ಆ್ಯಂಡ್ ಡೌನ್ ಇರುತ್ತೆ ಅಂಥೇಳಿ.
ಸೊ ಈಗ ಮ್ಯೂಚುವಲ್ ಫಂಡ್ ವರ್ಸಸ್ ನಾವು ಡೈರೆಕ್ಟ್ ಸ್ಟಾಕ್ ಪೋರ್ಟ್ಫೋಲಿಯೋಸ್ ನೋಡಿದ್ರೆ ಸ್ಟಾಕ್ಸ್ ಲೈಕ್ ನಿಮ್ಮದು ಕೆಲವು ಟಾಪ್ ಕಂಪ್ನೀಸ್, ನಾನು ಹೆಸರು ಹೇಳಲಿಕ್ಕಿಲ್ಲ, ಬಟ್ ಟಾಪ್ ಕಂಪ್ನೀಸು 30-40% ಮೈನಸ್ ಹೋಗಿದೆ. ಒಳ್ಳೆ ಕಂಪ್ನಿಗಳು. ಸೊ ಅದೇ ನೀವು ಮ್ಯೂಚುವಲ್ ಫಂಡನ್ನು ಅದೇ ಟೈಮಲ್ಲಿ 1 ಲಕ್ಷ ನಾನು ಡೈರೆಕ್ಟ್ ಸ್ಟಾಕ್ಸಲ್ಲಿ ನಿಫ್ಟಿ ಸ್ಟಾಕ್ಸಲ್ಲಿ ಹಾಕಿದ್ದೀನಿ, 1 ಲಕ್ಷ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದೀನಿ. ಆದರೆ ಮ್ಯೂಚುವಲ್ ಫಂಡ್ಗಳು ನಿಮ್ಮದು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಕಂಪ್ನಿಗಳು ಪೀಕಿಂದ ತಗೊಂಡ್ರೂ ಸುಮಾರು 10-18% ತನಕ ಬಿದ್ದಿದೆ. ಆದರೆ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ ಮಾಡಿದವು ಕೆಲವೆಲ್ಲ ಸ್ಟಾಕ್ಗಳು 40%, 42% ಬಿದ್ದಿದ್ದಾವೆ. ನಾನು ನಿಫ್ಟಿ ಸ್ಟಾಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ. ಸೊ SIP ಮಾಡ್ತಾ ಇರೋರು ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇದು ನಿಮಗೆ ಅಕ್ಯುಮುಲೇಷನ್ ಫೇಸ್ ಅಂತ ರಿಪೀಟ್ ಹೇಳ್ತಾ ಇದ್ದೀನಿ. ಸೊ SIP ಮಾಡೋರು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಓಕೆ. ಈಗ ಸಿಪ್ಪಲ್ಲಿ ಆಲ್ರೆಡಿ ಒಂದಷ್ಟು ಮಂದಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಒಂದು ಫಿಯರ್ ಫ್ಯಾಕ್ಟರಿಂದಾಗಿ. ಸೊ ಅವರಿಗೆ ಯಾವ ರೀತಿಯ ಒಂದು ನಷ್ಟ ಆಗುತ್ತೆ ಅಂತ ಹೇಳ್ತೀರಿ ಅಂತ? ಸೊ ಒಂದು ಅವರು ಲಾಸ್ ಬುಕ್ ಮಾಡ್ದಂಗೆ ಆಯಿತು. ಓಕೆ. ಲಾಸ್ ಬುಕ್ ಮಾಡ್ದಂಗೆ ಆಯಿತು. ಇನ್ನು ಮುಂದಿನ ದಿನಗಳಲ್ಲೂ ಹಿಂದೆ ಅವ್ರಿಗೆ ಏನಾದರೂ ಪ್ರಾಫಿಟ್ ಆಗಿದೆ ಆದರೆ ಅವರು ಟ್ಯಾಕ್ಸ್ ಪರ್ಪಸ್ಸಿಗೆ ಅದನ್ನು ಸೆಟ್ ಆಫ್ ಮಾಡಿ ಮಾಡ್ಕೋಬೋದು. ಅದು ಅವರ CAಗಳ ಹತ್ರ ಕೇಳ್ಕೊಂಡು ಮಾಡ್ಕೋಬೇಕು. ಬಟ್ ಅದೊಂದು ಆಪ್ಷನ್ ಇರುತ್ತೆ. ತುಂಬ ಲಾಸ್ ಆಗಿದೆ ಆದರೆ. ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಯಾರು ಹೊರಗೆ ಬಂದಿದ್ದಾರೆ ಅವ್ರು ಇನ್ನೂ ಬೇಕಾದರೆ ಸ್ಟಾರ್ಟ್ ಮಾಡೋದಾದರೆ ಸ್ಟಾರ್ಟ್ ಮಾಡಲಿ. ಓಕೆ. ಸೊ ಒಂದು ನಾವು ಪೋರ್ಟ್ಫೋಲಿಯೋ ವಿಸಿಟ್ ಮಾಡಿ ರೀಬ್ಯಾಲೆನ್ಸ್ ಮಾಡೋದು ಒಂದಿದೆ. ಸೊ ಈಗ ತುಂಬ ಜನ ಏನಾಗಿದೆ ನಾವು ಅಬ್ಸರ್ವ್ ಮಾಡ್ತೀವಿ, ಡೈರೆಕ್ಟ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದವರು. ಓಕೆ. ಕೆಲವರೆಲ್ಲ 15-20 ಸ್ಕೀಮ್ಗಳು ಹಾಕಿದ್ದಾರೆ. ಕರೆಕ್ಟ್. ಓಕೆ. ಅವ್ರಿಗೆ ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಅದು ಒಂದು. ಸೆಕೆಂಡ್, ಕೆಲವರು 40-50-60% ಸ್ಮಾಲ್ ಕ್ಯಾಪಲ್ಲಿ ಹಾಕಿ ಕೂತ್ಕೊಂಡಿದ್ದಾರೆ. ಸೊ ಅವರಿಗೂ ಈಗ ಹೀಗೆ ರೀಬ್ಯಾಲೆನ್ಸ್ ಮಾಡೋದು ಗೊತ್ತಿಲ್ಲ. ಸೊ ಹೀಗೆ ರೀಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್ ಈಗ. ಸೊ ಅಂಥವ್ರು ಯಾರಾದರೂ ಇದಾರಾದರೆ ಸೊ ನಾವು ಹೆಲ್ಪ್ ಮಾಡ್ಬೋದು ಅವರಿಗೆ. ಸೊ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸ್ ಮಾಡೋದು ಹೇಗೆ ಅದು ನಾವು ಹೇಳ್ಕೊಡ್ಬೋದು. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವರಿಗೆ ಯಾರೂ ಗೈಡ್ ಮಾಡೋರು ಇಲ್ಲ ಆದರೆ ಸೊ ವಿ ಕ್ಯಾನ್ ಹೆಲ್ಪ್. ಸೊ ಅದು ಒಂದು ವಿಷಯ. ಸೊ ಇನ್ವೆಸ್ಟರ್ಸು ಇನ್ನೂ ಅವ್ರೀಗ ಹೊರಗೆ ಬಂದಾಗಿದೆ, ಈಗ ರೀಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸಿದೆಯಾ ಆದರೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ನು 10 ವರ್ಷಕ್ಕೆ ನನಗೆ ಈ ದುಡ್ಡು ಬೇಡ ಅಂಥೇಳಿ ಮನಸ್ಸಿದ್ರೆ ಮಾತ್ರ ರೀಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ. ಆದರೆ ನೀವು ಹಾಕಿದ ದುಡ್ಡನ್ನು ತೆಗೆದು ಇನ್ನೂ ಕೆಳಗೆ ಹೋಗಬಹುದು, ಆಗ ನಾನು ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳೋದು ಒಂದು ಭಾವನೆ ಏನು ಇದಿದೆ, ಅದು ಪ್ರಾಕ್ಟಿಕಲಿ ವರ್ಕ್ ಆಗೋದಿಲ್ಲ. ಅದು ನಾವು ಡಿಸ್ಕಸ್ ಮಾಡುವಾಗ ಚೆನ್ನಾಗಿ ಕಾಣುತ್ತೆ, ಇಲ್ಲಿ ತೆಗೆಯೋದು ಕೆಳಗೆ ಹೋದಾಗ ಇನ್ವೆಸ್ಟ್ ಮಾಡೋದು ಅಂತೇಳಿ. ಈಗ 3-4 ತಿಂಗಳ ಹಿಂದೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇಂಥ ಒಂದು ಕರೆಕ್ಷನ್ ಬರುತ್ತೆ ಅಂತೇಳಿ. ಓಕೆ. ಈ ಕರೆಕ್ಷನ್ ಇಲ್ಲಿ ನಿಲ್ಲುತ್ತೋ ಇನ್ನೂ ಕಂಟಿನ್ಯೂ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ಟೈಮಿಂಗ್ ದ ಮಾರ್ಕೆಟ್ ಇಸ್ ತುಂಬ ಕಷ್ಟ ಆಗುತ್ತೆ. ಸೊ ಟೈಮ್ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್. ಸೊ ನಾವು ಇದಕ್ಕೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ವಿ. ಸೊ ಇದಕ್ಕೋಸ್ಕರ ಒಂದು ಸ್ಕೀಮ್, ಒಂದು 30 ವರ್ಷ ಆಗಿರೋ ಒಂದು ಸ್ಕೀಮಿದ್ದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ವಿ. ಈಗ ನಮ್ಮ ಫ್ರೆಂಡ್ ಒಬ್ಬರು ನಮಗೆ ಡಾಟಾ ಮಾಡಿಕೊಟ್ರು, ಅವರು ವಿಜಯ್ ಮಂತ್ರಿ ಅಂಥೇಳಿ. ಸೊ ಅವ್ರು ನನಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು. ತುಂಬ ಒಂದು ಅದ್ಭುತವಾದ ಇನ್ಫಾರ್ಮೇಷನ್ ಇದು. ಸೊ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್, ನಾವು ಇದನ್ನು ರೆಕಮೆಂಡ್ ಮಾಡ್ತಾ ಇಲ್ಲ, ಆದರೆ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂಥೇಳಿ ಒಂದು ತೆಗೆದಿದ್ದೀವಿ. ಸೊ ಹಿಸ್ಟಾರಿಕಲ್ ಡಾಟಾವನ್ನು ತೋರಿಸ್ತಾ ಇದ್ದೀವಿ. ಓಕೆ. ನಾವು ಯಾವುದೇ ರೀತಿಯಲ್ಲಿ ಈ ಫಂಡನ್ನು ಸ್ಕೀಮನ್ನು ರೆಕಮೆಂಡ್ ಮಾಡ್ತಾ ಇಲ್ಲ. ಸೊ ಇದರಲ್ಲಿ 1995 NAV ಇದ್ರದ್ದು NFO ನ್ಯೂ ಫಂಡ್ ಆಫರ್ ಲಾಂಚ್ ಮಾಡ್ತಾ ಇರಬೇಕಾದ್ರೆ ₹10 NAV ಇತ್ತು. ನಾನು ಸಪೋಸ್ ₹10,000 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆದರೆ ಇದು ನನಗೆ 1,000 ಯೂನಿಟ್ಸ್ ಕೊಟ್ಟಿತ್ತು. ಸೊ 10,000 ಇದ್ದದ್ದು ಒಂದೇ ವರ್ಷದಲ್ಲಿ ನೀವು ನೋಡಿದ್ರೆ ಇದು ಡಿಸೆಂಬರ್ 1996ಗೆ ಇದ್ರದ್ದು NAV ಏನಿದೆ 10ರಿಂದ 5ಕ್ಕೆ ಬಿತ್ತು. ಓಕೆ. ಸೊ 10ರಿಂದ 5ಕ್ಕೆ ಅಂತ ಹೇಳಿದ್ರೆ 50% ಕರೆಕ್ಷನ್ ಮಾರ್ಕೆಟ್ NAV ಬಿದ್ದಿದೆ. ಸೊ ಜನರಲಿ ನೀವು ಇನ್ವೆಸ್ಟರ್ ಆದರೆ ನೀವು ಎಲ್ಲಿ ನೋಡಬೇಕು ಅಂತ ಹೇಳಿದ್ರೆ NAV ನೋಡೋದಲ್ಲ, ಈಚೆ ಸೈಡಿಂದ ಯೂನಿಟ್ಸ್ ಅಂತ ಏನು ಹಾಕಿದ್ದೀನಿ ನಾನು, ಅದು ನೋಡಬೇಕು. ಸೊ ನನಗೆ 10,000ಕ್ಕೆ ಫಸ್ಟಿಗೆ 1,000 ಯೂನಿಟ್ ಸಿಕ್ತು. ಓಕೆ. ಅದೇ ₹5 ಬಂದಾಗ NAV ನನಗೆ 9,941 ಯೂನಿಟ್ಸ್, ಆಲ್ಮೋಸ್ಟ್ ಡಬಲ್ ಯೂನಿಟ್ಸು ಸಿಕ್ತು. ಓಕೆ. ಈಗ ಚಿನ್ನದ ಪ್ರೈಸ್ ಕೆಳಗೆ ಬಿದ್ದರೆ ನಂಬರ್ ಆಫ್ ಗ್ರಾಮ್ಸ್ ನನಗೆ ಹೆಚ್ಚು ಸಿಗುತ್ತೆ. ಸೊ ಜನರಲಿ ಚಿನ್ನ ಕೆಳಗೆ ಬಿದ್ದರೆ ಜನ ಹೋಗಿ ಬೈ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ ವಾಪಸ್. ಕೆಳಗೆ ಬಿತ್ತಲ್ಲ ತೆಗೊಂಡು ಬಿಡೋಣ ಮತ್ತೆ ಬೇಕಾಗುತ್ತೆ ಅಂತೇಳಿ. ಯಾವ ಏರಿಯಾದಲ್ಲಿ ಬೈ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಇನ್ನು ಫ್ಯೂಚರಲ್ಲಿ ಹೆಚ್ಚಾಗುತ್ತೆ, ರೇಟ್ ಹೆಚ್ಚಾಗುತ್ತೆ ಅಂತೇಳಿ. ಅದೇ ಮೆಂಟಾಲಿಟಿಯಲ್ಲಿ ನಾವು ಇಲ್ಲಿ ಬಂದಿದ್ರೆ ಓಕೆ ಏನಾಗುತ್ತೆ ನೋಡೋಣ. ಸೊ 10ಇಂದ 5 ಬಿತ್ತು ಮಾರ್ಚ್ 2000 ಅಂದರೆ 4 ವರ್ಷ ನಂತರ ಈ 5 ಇದ್ದದ್ದು 29 ಆಯಿತು.
ಸೊ ನನಗೆ 5 ಇದ್ದಾಗ 1941 ಯೂನಿಟ್ ಸಿಕ್ಕಿದೆ. 29 NAV ಇದ್ದಾಗ 334 ಯೂನಿಟ್ಸ್ ಮಾತ್ರ ಸಿಕ್ಕಿದೆ. ಸೊ ನಾವು ಈಗ ಕ್ವೆಶನ್ ಏನು, 10 ಇದ್ದದ್ದು 5 ಆಯಿತು, 5 ಇದ್ದದ್ದು 29 ಆಯಿತು, 29 ಇದ್ದದ್ದು 14 ಆಯಿತು, ವಾಪಸ್ ಕರೆಕ್ಷನ್ 50% ಮಾರ್ಕೆಟ್ NAV ಬಿದ್ದಿದೆ. ಆಗ ಅವರಿಗೆ 333 ಬದಲಿಗೆ ಯೂನಿಟ್ಸ್ ಬದಲಿಗೆ ಅವರಿಗೆ 714 ಯೂನಿಟ್ಸ್ ಸಿಕ್ತು. ಓಹ್, ಅಮೇಝಿಂಗ್. ಓಕೆ, ಸೊ ನಾನು ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು 10,000 ರೂಪಾಯಿ ಮಾತ್ರ. ಈಗ 22 ಏಪ್ರಿಲಲ್ಲಿ 14ಕ್ಕೆ ಹೋಗಿರೋ 3 ವರ್ಷದಲ್ಲಿ 14ಕ್ಕೆ ಹೋಗಿರೋ ಒಂದು NAV 56ಕ್ಕೆ ಬಂತು. ಓಕೆ, ಸೊ 14 56 ಇಲ್ಲಿ. ಅದೇ ನೀವು ನೋಡಿದ್ರೆ ಇಲ್ಲಿ ಫಸ್ಟಿಗೆ ಅವರು 1000 ಯೂನಿಟ್ಸ್ 10 ರೂಪಾಯಿಗೆ ಬೈ ಮಾಡಿರೋದು ಅದೇ 1000 ಯೂನಿಟ್ಸಿಗೆ ಇವತ್ತು 56 ರೂಪಾಯಿ ರೇಟ್ ಇದೆ. ನೆಕ್ಸ್ಟ್ 5 ರೂಪಾಯಿಗೆ 1900 ಯೂನಿಟ್ಸ್ ಬೈ ಮಾಡಿದ್ರು, ಅದರ ರೇಟ್ ಇವತ್ತು 56 ರೂಪಾಯಿ ಆಯಿತು. ಸರ್, ಈಗ 56 ಇದ್ದದ್ದು ನೆಕ್ಸ್ಟ್ 42 ಆಯಿತು. 42 ಆಯ್ತಲ್ಲ, ತೆಗೆದುಬಿಡ್ತೀನಿ ಅಂತ ಹೇಳಿ ಅದು ತೆಗೆದುಬಿಟ್ಟಿದ್ದಾದರೆ ಈ ಚಾರ್ಟ್ ನೀವು ನೋಡಿದ್ರೆ 23 ಜೂನ್ 2004ರಲ್ಲಿ ಇದರದ್ದು ರೇಟ್ 42 ಇದ್ದದ್ದು, ಇವತ್ತು ನಾನು ಇದರದ್ದು January 22, 2025 ತನಕ NAV ತೆಗೆದ್ರೆ 10 ರೂಪಾಯಿಂದ 5 ರೂಪಾಯಿ, 5 ರೂಪಾಯಿಂದ 29, 29ರಿಂದ 14, 14ರಿಂದ 56, 56ರಿಂದ 42, January 2025 ಇದರದ್ದು NAV 1818 ರೂಪಾಯಿ. ಓಹೋ, ಓಕೆ. ಸೊ ನೀವೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ NAV ಹೇಗೆ ಹೆಲ್ಪ್ ಆಗುತ್ತೆ, ನಂಬರ್ ಆಫ್ ಯೂನಿಟ್ಸ್ ಹೇಗೆ ಆ್ಯಡ್ ಆಗುತ್ತೆ ಒಂದು ಗೊತ್ತಾಗುತ್ತೆ. ಆದರೆ ನೀವು ಎಣಿಸ್ಬೋದು, ಸರ್ ಈ ಡೇಟ್ಸಲ್ಲಿ ಮಾತ್ರ ನಾನು ಒಂದು 10,000 ರೂಪಾಯಿ ಹಾಕಿದಾದರೆ, ಇಲ್ಲಿ ಕೆಳಗೆ ಹಾಕಿದ್ದೀನಿ ನಾನು 4,80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು. ಓಕೆ, ಇವತ್ತು ಅದರ ಬೆಲೆ 1,09,00,000. ಓಕೆ, ಅದರ ಪ್ರಶ್ನೆ ಏನು ಬರುತ್ತೆ, ಸರ್ ಹಾಗಾದರೆ ನಾನು ಟೈಮ್ ಮಾಡ್ಬೋದಾ ಮಾರ್ಕೆಟು? ಓಕೆ, ಈಗ 30 ವರ್ಷ ಆದಮೇಲೆ ನನಗಿದು ಡಾಟಾ ತೋರಿಸ್ಲಿಕ್ಕೆ ಈಸಿ, ಬಟ್ ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳೋದು ಟೈಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವೇನು ಎಣಿಸಿದ್ವಿ, ಮಾರ್ಕೆಟ್ ಟೈಮ್ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳೋ ಒಂದು ಪ್ರಶ್ನೆ ಬಂತೀಗ. ಓಕೆ, ಇದು ನೋಡಿದ್ರೆ ನಾವು ಇಲ್ಲಿ 1994ಇಂದ ವಾಪಸ್ 2008 ತನಕ ಒಂದು ಡಾಟಾ ತೆಗೆದ್ವಿ. ಹಾಗೆಯೇ 1994ಇಂದ 2023 ತನಕ ಒಂದು ಡಾಟಾ ತೆಗೆದ್ವಿ. ಓಕೆ ಓಕೆ, ಈ ಡಾಟಾದಲ್ಲಿ ಬೇಸಿಕ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸುಮಾರು 30-40 ವರ್ಷದಲ್ಲಿ ಕರೆಕ್ಷನ್ ಆಗಿ ಮಾರ್ಕೆಟ್ ಇಯರ್ ಎಂಡಿಗೆ ನೆಗೆಟಿವ್ ಆಗಿರೋದು ಕೇವಲ ಒಂದು 7-8 ಸಾರಿ ಮಾತ್ರ. ಓಕೆ ಓಕೆ, ಆದರೆ ಇಂಟರಿಮ್ ಇಯರ್ ನೋಡಿದ್ರೆ, ಇಲ್ಲಿ ಚಾರ್ಟ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ರೆಡ್ ಕಾಣ್ತಾ ಇದೆ. ಓಕೆ, ಪ್ರತಿ ತಿಂಗಳು ಕೆಲವು ಜಾನ್ವರಿಯಲ್ಲಿ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದಾ ಅಂತ ಕೆಲವರು ಕೇಳ್ತಾರೆ, ಮಾರ್ಚಲ್ಲಿ ಮಾಡಿದ್ರೆ ಒಳ್ಳೆಯದಾ, ಫೆಬ್ರವರಿಯಲ್ಲಿ ಮಾಡಿದರೆ ಒಳ್ಳೆಯದಾ, ಅಕ್ಟೋಬರ್ ಮಾಡಿದ್ರೆ ಒಳ್ಳೆಯದಾ, ಡಿಸೆಂಬರಲ್ಲಿ ಮಾಡಿದ್ರೆ ಒಳ್ಳೆಯದಾ, ಡಿಸೆಂಬರಲ್ಲಿ FI ಹೊರಗೆ ಹೋಗ್ತಾರೆ, ಇಂಥದ್ದೆಲ್ಲ ತುಂಬ ಕಥೆಗಳು ನಡೀತವೆ. ಸೊ ಕರೆಕ್ಷನ್ಸ್ ನಾವು ನೋಡಿದ್ರೆ ಇದಕ್ಕೊಂದು ಪ್ಯಾಟರ್ನೇ ಇಲ್ಲ. ಓಕೆ ಓಕೆ, ಜಾನ್ವರಿ ಮಾಡಿದ್ರೆ ಒಳ್ಳೆಯದು, ಏಪ್ರಿಲ್ ಮಾಡಿದ್ರೆ ಒಳ್ಳೆಯದು ಅಂಥದ್ದು ಏನೂ ವಿಷಯಗಳೇ ಇಲ್ಲ. ಸೊ ಓವರಾಲ್ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಎವ್ರಿ ಇಯರ್ ಒಂದು ಒಳ್ಳೆ ಮಂತ್ ಮಾರ್ಕೆಟಿಗೆ ಸಿಗುತ್ತೆ. ಆ ಒಂದು ಮಂತ್ ನೀವು ಮಿಸ್ ಮಾಡಿಕೊಂಡ್ರೆ, ಅಂದರೆ ಟೈಮ್ ಮಾಡ್ಲಿಕ್ಕೆ ಹೋಗಿ ನೆಕ್ಸ್ಟ್ ಹಾಕ್ತೀನಿ ಇನ್ನು ಕೆಳಗೆ ಹೋಗುತ್ತೆ ಅದೆಲ್ಲ ಮಾಡ್ಕೊಂಡು ಹೋದರೆ ನಿಮ್ಮ ರಿಟರ್ನ್ ಸುಮಾರು 30-40% ಡೌನ್ ಆಗುತ್ತೆ. ಸೊ 2 ಪಾಯಿಂಟ್ ನಾವಿಲ್ಲಿ ಹೇಳ್ತಾ ಇರೋದು, ಒಂದು ಲಾಂಗ್ ಟರ್ಮ್ ಒಳ್ಳೆ ಬೆಸ್ಟ್ ಫಂಡ್ ಇರೋದು NAV ಕರೆಕ್ಷನ್ ಆಗಿದೆ, ಮಾರ್ಕೆಟ್ ಬಿದ್ದಾಗ NAV ಕರೆಕ್ಷನ್ ಆಗಿದೆ. ಬಟ್ ಆ NAV ಕರೆಕ್ಷನಿಂದ ನೀವು ನಂಬರ್ ಆಫ್ ಯೂನಿಟ್ಸ್ ಅಡ್ವಾಂಟೇಜ್ ತೊಗೊಂಡು ಇನ್ಕ್ರೀಸ್ ಆಗಿದೆ. ಹೌದು, ಇವತ್ತು ನಾವೇನು ಹೇಳ್ತೀವಿ, ಆ ಫಂಡ್ ಇಷ್ಟು ರಿಟರ್ನ್ ಕೊಟ್ಟಿದೆ 30 ವರ್ಷದಲ್ಲಿ ಅಂಥೇಳಿ, ಆ ಫಂಡ್ಗಳು ಕೂಡ ಈ ಮಾರ್ಕೆಟ್ ಕರೆಕ್ಷನ್ಸ್ಗಳಿಗೆ ಭಾಗಿಯಾಗಿದ್ದಾವೆ. ಓಕೆ, ಅವ್ರದ್ದು ಆ ಸ್ಕೀಮ್ಗಳದ್ದು NAV ಬಿದ್ದಿದೆ. ಸೊ ನೀವು ಈಗ ಹಾಕಿರೋ ಸ್ಕೀಮ್ಗಳು ಏನಿದೆ ಅದು 30 ವರ್ಷ ಆದಮೇಲೆ ಇದಿಷ್ಟು ರಿಟರ್ನ್ ಬಂದಿದೆ ಅಂತ ಇನ್ನೊಬ್ರು ಯಾರೋ ಹೇಳ್ಬೋದು. ಸೊ ದಯವಿಟ್ಟು ಅಲ್ಲಿಂದ ಹೊರಗೆ ಬರಬೇಡಿ. NAV ಕೆಳಗೆ ಬಿತ್ತು, 50% ಲಾಸ್ ಆಯಿತು. ಲಾಸ್ ಯಾವಾಗ ಆಗೋದು, ನೀವು ತೆಗೆದ್ರೆ ಮಾತ್ರ. ಕರೆಕ್ಟ್. ಓಕೆ, ಸೊ ಹಿಸ್ಟಾರಿಕಲಿ ಮಾರ್ಕೆಟ್ ಬಿದ್ದಾಗ, ಕರೆಕ್ಷನ್ ಆದಾಗ ಯೂನಿಟ್ಸ್ ಹೆಚ್ಚಾಗಿದೆ, ರಿಕವರಿನೂ ಆಗಿದೆ. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಮಾರ್ಕೆಟ್ ಟೈಮ್ ಮಾಡಲಿಕ್ಕೆ ಹೋಗಬೇಡಿ. ಈಗ ತೆಗಿತೀನಿ, ಇನ್ನೂ ಕೆಳಗೆ ಬಿದ್ದ ಮೇಲೆ ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇಂಥ ಕೆಲಸ ಆ್ಯಕ್ಚುಲಿ ಹೇಳಲಿಕ್ಕೆ ಈಸಿ, ಬಟ್ ಇನ್ನು ಕೆಳಗೆ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ ನಮಗೆ. ಸೊ ಇಂಥ ಒಂದು ಟೈಮಿಂಗ್ ದ ಮಾರ್ಕೆಟ್ ವರ್ಕ್ ಆಗಲಿಲ್ಲ. ಓಕೆ, ಸೊ ನೀವು ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ. ಓಕೆ, ಇದು ನಾವು ಹೇಳೋದು ಅಷ್ಟೇ.
ಹಾಗಾದರೆ ಈ ಕರೆಕ್ಷನ್ ಅನ್ನುವಂಥದ್ದು ಆ್ಯಕ್ಚುಲಿ ಒಂದು ಗೋಲ್ಡನ್ ಆಪರ್ಚುನಿಟಿ ಫಾರ್ ಬೆಟರ್ ರಿಟರ್ನ್ ಅಂತ ತಾವು ಹೇಳ್ತೀರಿ ಹಾಗಿದ್ರೆ? ಡೆಫಿನೆಟ್ಲಿ ಎವ್ರಿ 10 years ನಾವು ಹೇಳ್ತೀವಿ, ಎವ್ರಿ 10 yearsಗೆ ನಿಮಗೆ 1 ಅಥವಾ 2 ಗೋಲ್ಡನ್ ಆಪರ್ಚುನಿಟಿ ಸಿಗುತ್ತೆ. ಸೊ ಈಗ ಬಂದಿರೋದು ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಇಂಥ 15% ರಿಟರ್ನ್ಸ್ ತುಂಬ ಕರೆಕ್ಷನ್ಸ್ ತುಂಬ ಬಂದು ಹೋಗಿದೆ. ಸೊ ಯಾವಾಗ ಬರುತ್ತೆ ಗೊತ್ತಿಲ್ಲ. ಓಕೆ, ಸೊ ಮಾರ್ಕೆಟ್ ಹೇಳಿ ಕರೆಕ್ಷನ್ ಆಗೋದಿಲ್ಲ. ಕರೆಕ್ಟ್. ಓಕೆ, ಸೊ ಅದರಿಂದ ನೀವು ಸಿಂಪಲ್ ಆಗಿ ಡಿಸಿಪ್ಲಿನ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಬೆಟರ್ ಆಪ್ಷನ್. ಹೌದು, ಖಂಡಿತವಾಗಿ ಕೂಡ ಮಾರುಕಟ್ಟೆ ಕರೆಕ್ಷನ್ ಆದಂಥ ಸಂದರ್ಭದಲ್ಲಿ ನಿಜವಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ಇಂಥ ಮತ್ತಷ್ಟು ವಿಡಿಯೋಗಳನ್ನು ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಕೂಡ ಇಂಥ ಮತ್ತಷ್ಟು ವಿಡಿಯೋಗಳನ್ನು ನಿರೀಕ್ಷಿಸುವುದಂತ ಕೇಳ್ಕೊಳ್ತಾ ಇದ್ದ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.